ಪಿಡಿಒ ವಿರುದ್ಧ ಅಧ್ಯಕ್ಷರು ಸದಸ್ಯರು ಬೀದಿಗಿಳಿದು ಪ್ರತಿಭಟನೆ. ನ್ಯಾಯಕ್ಕಾಗಿ ಡಿಸಿ ಕಚೇರಿ ಮುಂದೆ ಧರಣಿ ಕೂತು ಆಕ್ರೋಶ. ತುರುವೇಕೆರೆ ತಾಲೂಕು ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸ್ಥಳೀಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಗಮನ ಸೆಳೆದಿದ್ದಾರೆ. ತುಮಕೂರು ನಗರದ ಡಿಸಿ ಕಚೇರಿ ಮುಂದೆ ಜಮಾಯಿಸಿ ಪಿಡಿಒ ಹನುಮಂತರಾಜು ವಿರುದ್ಧ ಪ್ರತಿಭಟನೆ ನಡೆಸಿ ನ್ಯಾಯ ಕೊಡಿ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪಿಡಿಒ ವಿರುದ್ಧ ಲಂಚ ಪಡೆದ ಹಾಗೂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ ಸೇರಿದಂತೆ ಹಲವು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ದು, ಈ ಬಗ್ಗೆ ತನಿಖೆ ನಡೆಯುವ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಅವರು ಪಿಡಿಒಗೆ ವರ್ಗಾವಣೆ ಆದೇಶ ನೀಡಿದ್ದು, ಭ್ರಷ್ಟಾಚಾರ ಮಾಡುವವರನ್ನ ರಕ್ಷಣೆ ಮಾಡುವ ಕೆಲಸ ಆಗಿದೆ. ಪಿಡಿಒ ಅವರ ವರ್ಗಾವಣೆ ಬೇಡ, ಅಮಾನತು ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿ ಆಗ್ರಹಿಸಿದ್ರು. ಇವಾಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಪಿಡಿಒ ಅಮಾನತಾಗಬೇಕು. ಈ ತುರುವೇಕೆರೆ ತಾಲೂಕು ಸೊರವನಹಳ್ಳಿ ಗ್ರಾಮ ಪಂಚಾಯತ್ ಹನುಮಂತರಾಜು ವಿರುದ್ಧ ಇದುವರೆಗೂ ಅವ್ರು ಯಾವುದನ್ನು ಕೂಡ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಬಂದು ಪಿಡಿಒ ಬಂದು 1 ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ಆಗ್ತಾ ಬರ್ತಾ ಇದೆ. ಅವಾಗಿನ ಅಭಿವೃದ್ಧಿ ಕೆಲಸಗಳು ಯಾವ ಆಗ್ತಾ ಇಲ್ಲ. ಹಾಗಾಗಿ ಬರೀ ಲಂಚ ತಗೊಂಡು ಈ ಸದ್ದುಗಳು ಮಾಡೋದು, ಗುಂಪುಗಾರಿಕೆ ಮಾಡೋದು, ರಾಜಕಾರಣ ಮಾಡೋದು ಇದೇ ಆಗಿಬಿಟ್ಟಿದೆ. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಪಿಡಿಒ ರಿಪೋರ್ಟ್ ಹಾಕಿದ್ದಾರೆ. ಅವ್ರನ್ನ ಅರ್ಜಿ ಕೊಟ್ಟಿದ್ದೀವಿ. 2024-1 ಅರ್ಜಿ ಕೊಟ್ಟಿದ್ದೀವಿ. ಮತ್ತು 8ನೇ ತಿಂಗಳಲ್ಲಿ ಇವರು ರಿಪೋರ್ಟನ್ನು ಕೂಡ ಹಾಕಿದ್ದಾರೆ. ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ವರದಿ ಕೊಟ್ಟಿದ್ದಾರೆ. ಆದರೂ ಸಿಒರು ಕ್ರಮ ಕೈಗೊಳ್ಳದೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಇದು ನಾವು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈಗ ಜನಗಳು ನಮಗೆ 500-600 ಜನ ಓಟ್ ಹಾಕ್ಬಿಟ್ಟು ಸದಸ್ಯರನ್ನಾಗಿ ಪಂಚಾಯತಿ ಕಳಿಸ್ತಾರೆ. ನಾವು ಕೆಲಸ ಮಾಡಲಿಲ್ಲ ಅಂದರೆ ಜನಗಳ ಹತ್ರ ನಾವು ತಲೆ ಎತ್ತಕ್ಕಾಗಲ್ಲ. ಆ ರೀತಿ ಆಗ್ತದೆ. ಏನಾಗಿದೆ ಅಂತಂದರೆ, ಈಗ ಹಳ್ಳಿಯಿಂದ ಡಿಲ್ಲಿವರೆಗೆ ಅಂದ್ಬಿಟ್ಟು ವಿಧಾನಸೌಧ ಪಂಚಾಯತಿ ಅಂತ ಅನ್ಕೊಂಡು ಎಲ್ಲ ಜನಗಳು ಹೇಳ್ತಾರೆ, ಮಾಧ್ಯಮ ಮಿತ್ರರು ಕೂಡ ಹೇಳ್ತೀರಾ. ಇಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ನಾವ್ಯಾಕೆ ಸದಸ್ಯರುಗಳಾಗಬೇಕು, ನಾವ್ಯಾಕೆ ಮತ್ತೆ ಜನಪ್ರತಿನಿಧಿ ಆಯ್ಕೆ ಆಗಬೇಕು. ಇವಾಗ ಇವರು ಏನು ಮಾಡಿದ್ದಾರೆ, ಈಗ 12/11 2025 10:30 ಆದರೂ ಕೂಡ ಆಫೀಸ್ ಓಪನ್ ಮಾಡಿಲ್ಲ. ವಿತ್ GPS ಕಾಪಿ ಇದೆ. ಮತ್ತು ಅವತ್ತೇ ಅಂದಿನ ದಿನಲ್ಲೇ ರಾಷ್ಟ್ರಧ್ವಜನ ಕೂಡ 10:54 ಆದರೂ ಕೂಡ ಇಲ್ಲಿ ರಾಷ್ಟ್ರಧ್ವಜ ಹಾರಿಸದೇ ಇರೋದು. ರಾಷ್ಟ್ರಧ್ವಜಕ್ಕೆ ಅಗೌರವ ತಂದಿದ್ದಾರೆ. ಮತ್ತು 2,40,000 ರೂಪಾಯಿ ಕಂದಾಯ ದುಡ್ಡು ತಿಂದಿದ್ದಾರೆ. ಅದನ್ನು ಸಿಒ ಅವರು ಉತ್ತರ ಕೊಡಬೇಕಾದ್ರೆ ಯಾಕೆ ಅಮಾನತ್ ಮಾಡ್ತಾ ನಮಗೆ ಗೊತ್ತಿಲ್ಲ. ಸಿಒ ಅವರಲ್ಲಿ ಡೆಪ್ಟಿ ಸೆಕ್ರೆಟರಿ ಅಲ್ಲಿ ನಮಗೆ ನಾವು ಕೂಡ 1 ತಿಂಗಳಿಂದ ಅಲ್ದಾಡ್ತಾ ಇದ್ದೀವಿ. ಏಕೆ ಮಾಡ್ತಾ ನಮಗೆ ಗೊತ್ತಿಲ್ಲ. ಅದು ಸಿಒ ಉತ್ತರ ಕೊಡಬೇಕು. ಇದಾಗಲೇ 1 ವರ್ಷದಿಂದ ಅರ್ಜಿ 2024-1-2020 ಅರ್ಜಿ ಕೊಟ್ಟು ತನಿಖೆ ಮಾಡಿ ಅಂತ. ಇನ್ನೂ ತನಿಖೆ ಮಾಡಿಲ್ಲ. ತನಿಖೆ ಮಾಡಿ 8ನೇ ತಿಂಗಳು ತನಿಖೆ ಮಾಡಿ ತಾಲೂಕು ಪಂಚಾಯತ್ ರಿಪೋರ್ಟ್ ಕೊಟ್ಟರು. ಜಿಲ್ಲಾ ಪಂಚಾಯತ್ ತನಿಖೆ ಕ್ರಮ ಕೈಗೊಂಡಿಲ್ಲ ಸಿಒ ಅವರು. ಅಮಾನತ್ ಮಾಡಬೇಕು. ಈಗ ಪ್ರಭಾರ ಅಂದ್ಬಿಟ್ಟು ಇದಕ್ಕೆ ತಾಲೂಕ್ ಪಂಚಾಯತಿ ಆಫೀಸ್ಗೆ ವರ್ಗಾವಣೆ ಪ್ರಭಾರ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಇಷ್ಟೆಲ್ಲ ಆದರೂ ಕೂಡ ಬರೀ ಪ್ರಭಾರ ಹಾಕ್ಬಿಟ್ರೆ ಮುಗ್ದೋಗ್ಲಿಲ್ಲ. ಅಮಾನತ್ ಮಾಡಿ. ಮತ್ತು ಕಾನೂನಲ್ಲಿ ಸಂವಿಧಾನ ಅವಕಾಶ ಇಲ್ವಾ ಹಂಗಾರೆ ಅಮಾನತ್ ಮಾಡೋದಕ್ಕೆ? ಈ ತಪ್ಪು ಮಾಡಿದ್ರೆ ಬರೀ ಅಲ್ಲಿಂದಲ್ಲಿಗೆ ಬೇರೆ ಕಡೆ ಪ್ರಭಾರ ಕಳಿಸ್ಬಿಟ್ರೆ ಅಲ್ಲಿಗೆ ತಪ್ಪಿ ಶಿಕ್ಷೆ ಕೊಟ್ಟಂಗಾಯ್ತು. ಯಾಕೆ ಅಮಾನತ್ ಮಾಡಲ್ಲ? ಅಮಾನತ್ ಮಾಡಿದ್ರೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಂದರೆ ಸಿಒ ಪ್ರಭು ಅವರು ದಕ್ಷ ಅಧಿಕಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇಂಥವ್ರಿಗೆಲ್ಲ ಯಾಕೆ ಶ್ರೀರಕ್ಷೆ ಆಗಿದೆ ನಮಗೆ ಗೊತ್ತಾಗ್ತಾ ಇಲ್ಲಪ್ಪ. ಅದು ಅವರ ಸಂದೇಶ ಅಂತ ಸೊರವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು. ಇನ್ನು ಪ್ರತಿಭಟನಾಕಾರರು ಡಿಸಿ ಕಚೇರಿ ಮುಂದೆಯೇ ಪಿಡಿಒ ವಿರುದ್ಧ ತಕ್ಷಣ ಅಮಾನತು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ಪ್ರತಿಭಟನಾ ಸ್ಥಳಕ್ಕೆ ಸಿಇಒ ಬಂದು ನಮ್ಮ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.